ನಮಸ್ಕಾರ ವೀಕ್ಷಕರೇ. ಶಂಖಪುಷ್ಪ ಹೂವು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು. ಆದರೆ ಅದನ್ನು ಸೇವಿಸೋದು ಹೇಗೆ ಅಂತ ಗೊತ್ತಾ? ಈಗ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಮೊದಲು ನನ್ನ ಗಾರ್ಡನ್ನಲ್ಲಿ 4 ಅಪರಾಜಿತ ಹೂವು ಅಂದರೆ ಶಂಖಪುಷ್ಪ ಹೂಗಳನ್ನು ಹರ್ಕೋತಾ ಇದ್ದೀನಿ. ಇಲ್ಲಿ ನೋಡಿ. ಈಗ ಇದ್ರ ಜೊತೆ ಒಂದು ಸ್ವಲ್ಪ ಅಲ್ಲ, ನಿಂಬೆಹಣ್ಣು, ಒಂದು ಸ್ವಲ್ಪ ಪುದೀನ ಇಟ್ಕೊಂಡಿದ್ದೀನಿ 4 ಒಟ್ಟಿಗೆ. ಹಾಗೆ ಒಂದು ಸ್ವಲ್ಪ ನೀರು ಕಾಯಕ್ಕಿಟ್ಟಿದ್ದೀನಿ, ಅದು ಕುದೀತಾ ಇದೆ. ಅದಕ್ಕೂ ಮುಂಚೆ ಈ ಅಪರಾಜಿತ ಹೂಗಳನ್ನು ಒಂದು ಸ್ವಲ್ಪ ಒಳ್ಳೆ ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಡೋಣ. ನೋಡ್ರಿ, ಈಗ ತೊಳೆದ ತಕ್ಷಣವೇ ಅದರ ನೀರಿನ ಕಲರ್ ಹೆಂಗೆ ಚೇಂಜ್ ಆಗಿದೆ ಅಂತ. ಇನ್ನು ಈಗ ಹಾಕಿದ ಮೇಲೆ ಅದು ತಾನಾಗೆ ಮೆಲ್ಲಕ್ಕೆ ಬಣ್ಣ ಬಿಡ್ತಾ ಹೋಗ್ತದೆ. ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ, ಒಂದು ಸ್ವಲ್ಪ ಅದರ ನೀಲಿ ಕಲರ್ ಬಿಡ್ತಾ ಇದೆ ನೋಡಿ. ಈಗ ಸಂಪೂರ್ಣವಾಗಿ ಅದು ತನ್ನ ಕಲರ್ ಬಿಟ್ಟು ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅಲ್ಲ, ಆಮೇಲೆ ಹಾಗೆ ಪುದೀನ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ 1 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬಿಡಿ. ಈಗ 1 ಕಪ್ಗೆ ಸೋಸ್ಕೊಳ್ಳಿ. ನಂತರ ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಇಡಿ. ಈಗ ಮ್ಯಾಜಿಕ್ ನೋಡಿ ಹೇಗೆ ಆಗ್ತದೆ ಅಂತ. ನೋಡಿದ್ರಲ್ಲ, ಬ್ಲೂ ಇದ್ದದ್ದು ಪರ್ಪಲ್ ಕಲರ್ ಆಯಿತು. ಈಗ ರುಚಿಕರವಾದ ಪರ್ಪಲ್ ಟೀ ರೆಡಿ. ಇದಕ್ಕೆ ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ನ ಬೆಳೆಸ್ಬಿಟ್ರೆ ನಿಮ್ಮ ಆ ದೇಹದ ಆರೋಗ್ಯಕ್ಕೆ ಬೇಕಾಗುವಂಥ ಆ್ಯಂಟಿ ಆಕ್ಸಿಡೆಂಟ್ ಇರುವಂತಹ ಒಳ್ಳೆಯ ಆರೋಗ್ಯಕರ ಪಾನೀಯ ರೆಡಿಯಾಗಿದೆ.